ಹಾಯ್ ಎವ್ರಿವನ್, ಇದು ಆ್ಯಕ್ಚುಲಿ ನನ್ನ ಓಲ್ಡ್ ಬ್ಲಾಗು ಅಪ್ಲೋಡ್ ಮಾಡಿರಲಿಲ್ಲ. ಸೊ ಎಡಿಟ್ ಮಾಡಿ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದು ಯುಗಾದಿ ಟೈಮಲ್ಲಿ ನಮ್ಮೂರಲ್ಲಿ ಮುಖಣ್ಣಪ್ಪನ ಜಾತ್ರೆ ಆಗುತ್ತೆ. ಆವಾಗ ಹಾಕ್ಕೊಂಡಿದ್ದಂಥ ಡ್ರೆಸ್ ಇದು ಯುಗಾದಿದು. ಅದಾದಮೇಲೆ ನಮ್ಮೂರಲ್ಲಿ ಯುಗಾದಿ ಟೈಮಲ್ಲಿ ಮುಖಣ್ಣಪ್ಪಂದು ತೇರು ಮಾಡ್ತಾರೆ. ಆವಾಗ ಗುಗ್ಲ ಮಾಡ್ತಾರೆ. ಸೊ ಗುಗ್ಲ ಮನೆ ಮುಂದೆ ಎಲ್ಲರ ಮನೆ ಮುಂದೆನೂ ಹೋಗ್ತಾ ಇರುತ್ತೆ. ನಾವು ಯಾವಾಗಲೂ ಅಲ್ಲಿ ಅದು ಬರ್ತಿರುವಾಗ ಪೂಜೆ ಮಾಡಿಸ್ಲೇಬೇಕು. ಆ್ಯಂಡ್ ಅದಾದಮೇಲೆ ಗುಗ್ಲ ಆದಮೇಲೆ ಅಲ್ಲಿಗೆ ಹೋಗ್ಬಿಟ್ಟು 25 ತೆಂಗಿನಕಾಯಿನ ಕೊಟ್ಬಿಟ್ಟು ಬರಬೇಕು ಒಳೆಯೋಕ್ಕೆ. ಯಾಕಂದರೆ ನಮ್ಮ ಮನೆಯಲ್ಲಿ ನಮ್ಮ ಅಪ್ಪಾಜಿ ಒಂದು ಗಂಡು ಪಾಪ ಹುಟ್ಟಿದ್ರೆ 25 ತೆಂಗಿನಕಾಯಿ ವರ್ಷ ಕೊಡ್ತೀವಿ ಅಂತ ಅರಿಸ್ಕೊಂಡಿದ್ರಂತೆ. ಸೊ ಹಾಗಾಗಿ ಎವ್ರಿ ಇಯರು 25 ತೆಂಗಿನಕಾಯಿನ ನಾವು ದೇವ್ರಿಗೆ ಕೊಟ್ಬಿಟ್ಟು ಬರ್ತೀವಿ. ಒಂದ್ಸಲ ಹೆಂಗಾಗಿತ್ತು ಅಂದರೆ 25 ತೆಂಗಿನಕಾಯಿ ಇರಲೇ ಇಲ್ಲ ಅಂತ. ಸೊ ನಾವು ಬಾಯಿ ಮಾಡಿ ತಂದಬೇಕಿತ್ತು. ನಮ್ಮದು ತೆಂಗಿನ ಮರ ಇದೆ. ಸೊ ದೇವ್ರಿಗೆ ಬೇಡ್ಕೊಂಡಾದ್ಮೇಲೆ ಏನಾಗಿತ್ತು ಅಂದರೆ ಜಸ್ಟ್ ದೇವ್ರಿಗೆ ಕೊಡೋ ಅಷ್ಟು ತೆಂಗಿನಕಾಯಿ ಸಿಕ್ಕಿತ್ತಂತೆ ನಮ್ಮ ತೋಟದಲ್ಲೇ. ಸೊ ದೇವ್ರದ್ದು ಪವಾಡನೇ ಹಾಗೆ. ಏನಾದರೂ ಒಂದು ಕೊಡಬೇಕು ಅನ್ನೋ ನಮ್ಮ ಮನಸ್ಸಲ್ಲಿದ್ದರೆ ಅದು ಸಿಗುತ್ತೆ ಅನ್ನೋ ಥರ. ಸೊ ಈ ವರ್ಷವೂ ಹೋಗ್ಬಿಟ್ಟು 25 ತೆಂಗಿನಕಾಯಿ ಬಡ್ದು ಅದಾದಮೇಲೆ ನಾವು ದಾವಣಗೆರೆಗೆ ಹೋಗೋದು ಒಂದು ಸ್ವಲ್ಪ ಕೆಲಸ ಇತ್ತು, ನಂದು ಸಿಮ್ ಕಾರ್ಡ್ ಇಶ್ಯೂಸ್ ಸಂಬಂಧ. ಸೊ ಅಲ್ಲಿ ಊಟ ಮಾಡಿದ್ವಿ. ಊಟ ಆದಮೇಲೆ ಮಕ್ಕಳ ಜೊತೆ ನಾನು ಪ್ರಸಾದ ಎಲ್ಲ ತೊಗೊಂಡು ಅಲ್ಲೆಲ್ಲ ಟೆಂಪಲಿಗೆ ಹೋಗಿ ಎಲ್ಲ ದರ್ಶನ ಮಾಡಿಕೊಂಡು ಹಾಗೆ ನಾವು ಒಂದು ಸ್ವಲ್ಪ ಫೋಟೋ ಇದೆಲ್ಲ ತೊಗೊಂಡು ಅದಾದಮೇಲೆ ನಾನು ಮನೆಗೆ ಬಂದಾದಮೇಲೆ ರೆಡಿ ಆಗಿಬಿಟ್ಟು ದಾವಣಗೆರೆಗೆ ನಾನು ಅಪ್ಪಾಜಿ ಮಾಮ ಅವರೆಲ್ಲ ಹೋದ್ವಿ. ಅದು ಹೋದ್ಮೇಲೆ ಅಲ್ಲಿ ನಾನು ಹೇಳಿದ್ದೆ ಅಲ್ವ, ನಾನು ಸಾಯಿಬಾಬಾ ಪೂಜೆ ಮಾಡ್ತಿದ್ದೆ, ಹೊಡೆದೋಗಿತ್ತು ಸಾಯಿಬಾಬಾ. ಇನ್ನೊಂದು ಸಾಯಿಬಾಬಾ ತರಬೇಕಿತ್ತು. ಅದನ್ನು ನೋಡಿದ್ರಾಯ್ತು. ಹೆಂಗೋ ಹೋಗ್ತಾ ಇದ್ದೀವಿ ದಾವಣಗೆರೆಗೆ, ಅಲ್ಲೇನಾದರೂ ಸಿಕ್ಕರೆ ತೊಂದರಾಯಿತು ಅಂತ ಹೋಗ್ತಾ ಇದ್ವಿ. ಅದಾದಮೇಲೆ ಫಸ್ಟು ನಂದು ಸಿಮ್ ಕಾರ್ಡ್ 3 ತಿಂಗಳು ಯೂಸ್ ಮಾಡಿರಲಿಲ್ಲ. ಸೊ ಫಸ್ಟು ಹೋಗ್ಬಿಟ್ಟು ಏರ್ಟೆಲ್ ಆಫೀಸಲ್ಲಿ ಅದೇನು ಪ್ರೊಸೀಜರ್ ಇದೆ, ಅದೇನೇನಿದೆ ಅದೆಲ್ಲ ಮುಗಿಸ್ಕೊಂಡು ಅದೆಲ್ಲ ಮಾಡಾದಮೇಲೆ ನಾವು ಮಾರ್ಕೆಟಿಗೆ ಹೋದ್ರಾಯ್ತು, ತೊಗೊಂಡು ಬಂದ್ರಾಯ್ತು ಅಂತ ಅಂದ್ಕೊಂಡ್ವಿ. ಸೊ ಅದಾದಮೇಲೆ ಅದೆಲ್ಲ ಮುಗಿದ್ಮೇಲೆ ಈ ಥರ ಹೋದ್ವಿ. ಆ್ಯಕ್ಚುಲಿ ಸಾಯಿಬಾಬಾ ಒಂದೇ ತೊಗೋಬೇಕಿತ್ತು, ಬಟ್ ಅಲ್ಲಿ ತುಂಬ ಚೆನ್ನಾಗಿದ್ವು ಐಡಲ್ಸು. ಇದು ನೋಡಿದ ತಕ್ಷಣವೇ ಇಷ್ಟ ಆಗಿಬಿಡ್ತು. ಅದ್ರ ಜೊತೆಗೆ ಒಂದು ಲಕ್ಷ್ಮೀದೊಂದು ದೇವರಿದೆ, ಅದು ಕೂಡ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಎಷ್ಟೋ ಅಂಗಡಿಗಳು ಹೋದ್ಮೇಲೆ ಇದೊಂದು ಮಾರ್ಬಲ್ದು ಒಂದು ಲೈಟ್ ಡಾರ್ಕ್ ಇದ್ದಾಗ ಲೈಟ್ ಹಚ್ಚಿದ್ರೆ ತುಂಬ ಚೆನ್ನಾಗಿ ಹಿಂಗೆ ಪಳಪಳ ಅನ್ನುತ್ತೆ. ಸೊ ಇದು ಕ್ಯಾಮ್ರಾ ಜಸ್ಟಿಸ್ ಮಾಡ್ತಿಲ್ಲ, ಇದರಲ್ಲಿ ಕ್ಯಾಮ್ರಲ್ಲಿ ಸರಿಯಾಗಿ ತೋರಿಸ್ತಿಲ್ಲ, ಕ್ಲಾರಿಟಿ ಅಷ್ಟು 100% ತೋರಿಸ್ತಾ ಇಲ್ಲ ಕ್ಯಾಮ್ರಾ ಇಲ್ಲಿ. ಬಟ್ ರಿಯಲಾಗಿ ನೋಡೋಕೆ ಮಾತ್ರ ಸಖತ್ತಾಗಿದೆ. ಇದನ್ನು ಇಲ್ಲೇ ನಮ್ಮದು ಫಸ್ಟ್ ಅಮ್ಮ ಅಷ್ಟೇ ಇದ್ದರು, ಇವಾಗ ಲಕ್ಷ್ಮಿ ಮತ್ತು ಸಾಯಿಬಾಬಾನು ಹಾಕಿ ಅಲಂಕಾರ ಮಾಡಿದ್ವಿ. ಹೇಗಿದೆ?